ನಾವು ವಾಕ್ಯ ಕೇಳೋದಕ್ಕೆ ಹೋಗ್ತಾ ಇರುವಂತೆ ಒಂದು 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 ಮಹತ್ವದ ಪ್ರಶ್ನೆ. ಯಾವುದೇ ಒಂದು ಹತ್ತಿದಂಥ ಬೆಂಕಿ ಅದು ಉರಿಯುತ್ತಾ ಇರಬೇಕಂದ್ರೆ ಏನಾಗಬೇಕು, ಏನು ಮಾಡಬೇಕು? ಬೆಂಕಿ ಹತ್ತಿರ್ತದೆ, ಅದು ಉರಿತಾ ಇರಬೇಕಂದ್ರೆ ಮೊದಲು ಮನೆಯಲ್ಲಿ ಕಟ್ಟಿಗೆ ಒಲಿ ಇತ್ತು. ಈಗ ಎಲ್ಲಿ ಒಲಿ ಇಲ್ಲಲ್ಲ, ಎಲ್ಲ ಕಡೆ ಗ್ಯಾಸು, ಇಂಡಕ್ಷನ್ ಸ್ಟೋವ್ ಅವೆಲ್ಲ ಬಂದುಬಿಟ್ಟಿದೆ. ಸೊ ಒಲಿ ಉರಿತಾ ಇರಬೇಕಾದ್ರೆ ಅಥವಾ ಬೆಂಕಿ ಹತ್ತಿರುವಂಥದ್ದು, ಯಾವುದೇ ಒಂದು ವಿಷಯ ಬೆಂಕಿ ಹತ್ತಿರುವಂಥದ್ದು ಉರಿತಾ ಇರಬೇಕಾದ್ರೆ ಏನು ಮಾಡಬೇಕು? ಏನಂದ್ರಿ? ಎಣ್ಣೆ ಹಾಕ್ತಾ ಇರಬೇಕು. ಓಕೆ, ಓಕೆ. ಕಟ್ಟಿಗೆನೂ ಕೊಡ್ತಾ ಇರಬೇಕು. ಓಕೆ. ಕಟ್ಟಿಗೆ ಒಂದಕ್ಕೊಂದು ಉರಿಯುತ್ತಾ ಇರುವಂಥ ಕಟ್ಟಿಗೆ ಜೊತೆಗೆ ಅದು ಕೂಡಿಸಿ ಇಡಬೇಕು. ಓಕೆ. ಊದುಗಳಿಂದ ಅದನ್ನು ನಾವು ಗಾಳಿ ಬೀಸ್ತಾ ಇರ್ಬೇಕು ಒಳಗಡೆ ಅಲ್ಲ. ಏನದು? ಹಾಕಿ ಹಚ್ತಾ ಇರಬೇಕು. ಓಕೆ. ಬೆಂಕಿಯನ್ನು ಹಾಕಿ ಹಚ್ತಾ ಇರಬೇಕು. ಹೆಂಗೆ ನೋಡ್ಕೋಬೇಕು? ಆರದಂತೆ ನೋಡ್ಕೋಬೇಕಂದ್ರೆ ಹೆಂಗೆ ನೋಡ್ಕೋಬೇಕು? ಉರಿಸ್ತಾ ಇರಬೇಕು. ಉರಿಸ್ತಾ ಇರಬೇಕಂದ್ರೆ ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ನಿಮ್ಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಮೊದಲೆಲ್ಲ ಹಂಗಿತ್ತು. ಓಕೆ. ಜೋಡಿಸಿ ಇಡಬೇಕು. ಆಮೇಲೆ ಬೆಂಕಿ ಇರಬೇಕು, ಭಾಳ ಇಂಪಾರ್ಟೆಂಟ್, ರೈಟ್? ಬೆಂಕಿ ಇರಲೇಬೇಕು. ಅಪೊಸ್ತಲನಾದ ಪೌಲ ತಿಮೋತಿಯ ಜೊತೆ ಮಾತನಾಡ್ತಾ ಇದ್ದಂಥ ಸಮಯದಲ್ಲಿ ನಾವು ಈ ದಿವಸ ನಾವು ಅಭ್ಯಾಸ ಮಾಡಲಿಕ್ಕಿರುವಂಥ ವಿಷಯ ಏನಂದರೆ, ನಮ್ಮ ಜೀವಿತದಲ್ಲಿ ಇರುವಂತಹ ಆ ಒಂದು ಪರಿಶುದ್ಧಾತ್ಮನ ಬೆಂಕಿ, ಅದು ದೇವರ ಕೃಪಾ ವರಗಳು, ಅವುಗಳನ್ನು ನಾವು ಪ್ರಜ್ವಲಿಸುತ್ತಾ ಇರುವಂತೆ, ಅಂದರೆ ಅದು ಯಾವಾಗಲೂ ಉರಿಯುತ್ತಾ ಇರುವಂತೆ ನೋಡಿಕೊಳ್ಳುವುದು ಹೇಗೆ? ಓಕೆ. ಆತ್ಮನ ಅಭಿಷೇಕ ಹೊಂದಿ, ಆತ್ಮನ ಬಲ ಹೊಂದಿ, ನಾವು ಆತ್ಮನ ಬಲದಲ್ಲಿ ಹೇಗೆ ನಾವು ನಿರಂತರವಾಗಿ ಸಾಗ್ತಾ ಇರಬೇಕು ಅನ್ನುವಂಥ ವಿಷಯವನ್ನು ನಾವು ಈ ಪೌಲನ ಒಂದು ಮಾರ್ಗದರ್ಶನ, ಅದು ವಿಶೇಷವಾಗಿ ತಿಮೋತಿಯೊಂದಿಗೆ ಮಾತನಾಡ್ತಾ ಇದ್ದಾಗ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ ಏನಂತ, ನಿನ್ನ ವೈಯಕ್ತಿಕ ಪಂಚಾಶತಮ ಅಂತ ಹೇಳುವಾಗ ಅಭಿಷೇಕ ಎಲ್ಲರ ಮೇಲೆ ಆಗಿರುವಂಥ ಒಂದು ಅನುಭವ ನೆನಪಿದೆಯಲ್ಲ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು, ರೈಟ್? ಪಂಚಾಶತಮ ಅನ್ನುವಂಥದ್ದು ಎಲ್ಲರ ಮೇಲೆ ಆ ಬೆಂಕಿ ಇಳಿದು ಬಂತು. ಆದರೆ ಆ ಬೆಂಕಿ ನಮ್ಮ ಒಬ್ಬೊಬ್ಬರಲ್ಲಿ ಉರಿಯುತ್ತಾ ಇರಬೇಕು. ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಆ ಬೆಂಕಿ ಉರಿಯುತ್ತಾ ಇರಬೇಕು, ಆ ಜ್ವಾಲೆ ಉರಿಯುತ್ತಾ ಇರಬೇಕು. ಆ ಜ್ವಾಲೆ ಉರಿಯುತ್ತಾ ಇರಬೇಕು ಎಂಬುದನ್ನು ಹೇಗೆ ಅದನ್ನು ಉರಿಯುತ್ತಾ ಇರಬೇಕು, ಅದನ್ನು ಆ ವಿಷಯವನ್ನು ಪೌಲನು ಈ 2ನೇ ತಿಮೋತಿ 1ನೇ ಅಧ್ಯಾಯ ವಚನ 6ರಿಂದ 8 ನಾವು ಆ ವಚನವನ್ನು ಗಮನಿಸೋಣ. 2ನೇ ತಿಮೋತಿ 1ನೇ ಅಧ್ಯಾಯ ವಚನ 6ರಿಂದ 8 ವಚನಗಳು. ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ಪ್ರಜ್ವಲಿಸುವಂತೆ, ಎಲ್ಲರೂ ಕೂಡಿ ಹೇಳೋಣ, ಪ್ರಜ್ವಲಿಸುವಂತೆ. ಏನಂತೆ? ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಆದುದರಿಂದ ನೀನು ನಮ್ಮ ಕರ್ತನನ್ನ ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸ್ವಾರ್ಥೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ಪೌಲನು ತಿಮೋತಿಗೆ ಈ ಮಾತನ್ನ ಹೇಳ್ತಾ ಇದ್ದಾನೇನೆಂದ್ರೆ, ನೀನು ಹೊಂದಿದಂತಹ ಕೃಪಾವರ
ಆ ಹಸ್ತ, ನನ್ನ ಹಸ್ತ ನಿನ್ನ ಮೇಲೆ ಇಡಲ್ಪಟ್ಟಾಗ ನೀನು ಆ ದಿವಸ ಹೊಂದಿದಂಥ ಪರಿಶುದ್ಧಾತ್ಮನ ವರ, ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಶಕ್ತಿ, ಅದನ್ನ ಇನ್ಫ್ಯಾಕ್ಟ್ ಪೌಲನು ನೆನಪು ಮಾಡಿಕೊಡ್ತಾ ಇದ್ದಾನೆ. ನೀನು ಅಭಿಷೇಕ ಹೇಗೆ ಹೊಂದಿದಿ, ನೀನು ಅಭಿಷೇಕವನ್ನ ಹೇಗೆ ಹೊಂದಿದಿ, ಆ ಅಭಿಷೇಕ ಹೊಂದಿದ ವಿಷಯವನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಅಲ್ಲಿ ಪೌಲನು ತಿಮೋತಿಯ ತಲೆಯ ಮೇಲೆ ಕೈಗಳನ್ನಿಟ್ಟಾಗ ತಿಮೋತಿಯು ಅಭಿಷೇಕ ಹೊಂದಿದಂಥ ಸಂಗತಿಯನ್ನ ಅಲ್ಲಿ ಅವನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಮತ್ತು ಅವನು ಹೊಂದಿದಂಥ ವರಗಳು, ಆತ್ಮನ ವರಗಳ ಕುರಿತು ಅಲ್ಲಿ ಅವನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಆ ಅಭಿಷೇಕದ ಜೊತೆಗೆ ಅವನು ಹೊಂದಿದಂಥ ವರಗಳ ಕುರಿತು ಮತ್ತು ಆ ವರಗಳ ವಿಷಯದಲ್ಲಿ, ಆ ಆತ್ಮನ ಅಭಿಷೇಕದ ವಿಷಯದಲ್ಲಿ ಪೌಲನು ಹೇಳ್ತಾ ಇರುವಂಥದ್ದು ಏನಂದ್ರೆ, ಅದನ್ನ ನೀನು ಪ್ರಜ್ವಲಿಸುವಂತೆ ಮಾಡು, ಪ್ರಜ್ವಲಿಸುವಂತೆ ಮಾಡು. ಇಂಗ್ಲಿಷ್ನಲ್ಲಿ ಫ್ಯಾನ್ ಟು ಫ್ಲೇಮ್ಸ್. ಫ್ಯಾನ್ ಟು ಫ್ಲೇಮ್ಸ್ ಅಂದರೆ ಆ ಬೆಂಕಿಗೆ ಫ್ಯಾನ್ ಹಾಕುವ ಹಾಗೆ, ರೈಟ್? ನಾವು ಊದುಗಳಿಗೆ ತಗೊಂಡು ಊದುತ್ತಾ ಇರುವಂತೆ, ಅಥವಾ ಆ ಬೆಂಕಿಗೆ ಬೇಕಾಗಿರುವಂಥ ಅನುಕೂಲಕರ ವಾತಾವರಣವನ್ನು ಕೊಡು, ಅನುಕೂಲಕರ ಸ್ಥಿತಿಗತಿಗಳನ್ನು ನಿರ್ಮಿಸು. ಅದು ನಿನ್ನ ಬೆಂಕಿ, ನಿನ್ನೊಳಗೆ ಹತ್ತಿರುವಂಥ ಬೆಂಕಿ, ನಿನ್ನೊಳಗೆ ಆರಂಭವಾಗಿರುವ ಪರಿಶುದ್ಧಾತ್ಮನ ಬೆಂಕಿ, ನಿನ್ನೊಳಗೆ ಕಾರ್ಯ ಮಾಡುತ್ತಿರುವ ಪರಿಶುದ್ಧಾತ್ಮನ ಶಕ್ತಿ, ಅದು ಕುಂದಿ ಹೋಗಬಾರದು, ಅದು ನಂದಿ ಹೋಗಬಾರದು, ಅದು ಒಣಗಿ ಹೋಗಬಾರದು. ಅದು ನಿರಂತರವಾಗಿ ಅದು ಉರಿಯುತ್ತಾ ಇರಬೇಕು, ಉರಿಯುತ್ತಾ ಇರಬೇಕು, ಉರಿಯುತ್ತಾ ಇರಬೇಕು. ಪ್ರಜ್ವಲಿಸುವಂತೆ ಮಾಡು. ಪ್ರಿಯರೇ, ಈ ವಿಷಯ ನಾವು ವಿಶೇಷವಾಗಿ ಪೌಲನು ತಿಮೋತಿಗೆ ಹೇಳುತ್ತಿರುವಾಗ ಇದು ಇಡೀ ಸಭೆಗಾಗಿ ಅವನು ಹೇಳ್ತಾ ಇಲ್ಲ. ಈ ಕಾರ್ಯ ಬೆಂಕಿ ಉರಿಯುತ್ತಾ ಇರುವಂತೆ, ಉರಿಯುತ್ತಾ ಇರಬೇಕಂತಂದ್ರೆ ನಾವು ಅನೇಕ ಸಾರಿ ಯೋಚಿಸ್ತೇವೆ, ಈ ಬೆಂಕಿ ಉರಿಯುತ್ತಾ ಇರುವುದಕ್ಕೆ ನಮ್ಮ ಪಾಸ್ಟರ್ ಅಥವಾ ನಮ್ಮ ಶುಕ್ರವಾರ ಪ್ರಾರ್ಥನೆ ಅಥವಾ ನಮ್ಮ ಅನ್ಯೋನ್ಯತೆ ಅದು ಇದ್ರೆ ನಾವು ನಮ್ಮ ಆ ಬೆಂಕಿ ಉರಿಯುತ್ತಾ ಇರುವಂತೆ ನಾವು ನೋಡಿಕೊಳ್ಳಲು ಸಾಧ್ಯ. ಆದರೆ ಇಲ್ಲಿ ಇದು ಪೌಲನು ವ್ಯಕ್ತಿಗತವಾಗಿ ಪರ್ಸನಲಿ ವ್ಯಕ್ತಿಗತವಾಗಿ ಯಾರಿಗೆ ಬರೀತಾ ಇದ್ದಾನೆ? ತಿಮೋತಿಗೆ ಬರೀತಾ ಇದ್ದಾನೆ. ಸೊ ಪ್ರಜ್ವಲಿಸುವಂತೆ ಮಾಡಬೇಕಾದ ಜವಾಬ್ದಾರಿ, ಪರಿಶುದ್ಧಾತ್ಮನ ಬೆಂಕಿಯು ಪ್ರಜ್ವಲಿಸುತ್ತಾ ಇರಬೇಕು ಅನ್ನುವುದನ್ನ ನೋಡಿಕೊಳ್ಳುವ ಜವಾಬ್ದಾರಿ ತಿಮೋತಿಯ ಇತರ ಯಾವ ನಾಯಕರಿಗೆ ಸಂಬಂಧಪಟ್ಟದ್ದಲ್ಲ, ಅಥವಾ ಆ ಸಭೆಗೆ ಸಂಬಂಧಪಟ್ಟದ್ದಲ್ಲ, ಅಥವಾ ಅಲ್ಲಿರುವಂಥ ವಾತಾವರಣಕ್ಕೆ ಸಂಬಂಧಪಟ್ಟದ್ದಲ್ಲ. ತಿಮೋತಿ, ಪ್ರಜ್ವಲಿಸುವಂತೆ ಪ್ರಜ್ವಲಿಸುತ್ತಾ ಇರುವಂತ ಜವಾಬ್ದಾರಿ ನಿನ್ ಮೇಲಿದೆ. ನೀನು ವ್ಯಕ್ತಿಗತವಾಗಿ ಈ ಪ್ರಜ್ವಲಿಸುತ್ತಾ ಇರುವಂತ ಕಾರ್ಯಕ್ಕೆ ನೀನು ಜವಾಬ್ದಾರಿ. ಆದರೆ ಮೊದಲು ಕೆಲವೊಂದು ವಿಷಯ ನಾವು ಗಮನಿಸೋಣ. ಈ ವೈಯಕ್ತಿಕ ಪಂಚಾಶತಮ ನಮ್ಮ ಜೀವಿತದಲ್ಲಿ ಪ್ರಜ್ವಲಿಸುತ್ತಾ ಇರುವಂತ ಈ ಆತ್ಮಭರಿತ ಜೀವಿತ ಅದು ಆಗ್ಬೇಕಾದ್ರೆ ಏನೆಲ್ಲ ಅವಶ್ಯಕತೆ ಇದೆ ಎಂಬುದನ್ನು ನಾವು ಗಮನಿಸೋಣ. ಅದರಲ್ಲಿ ವಿಶೇಷವಾಗಿ ನಾವು ಪ್ರತಿಯೊಬ್ಬರು ಅಭಿಷೇಕ ಹೊಂದಿರಬೇಕು. ಅಭಿಷೇಕ ಇಲ್ಲದೆ ನಾವು ಹೆಂಗೆ ಉರಿಲಿಕ್ಕೆ ಸಾಧ್ಯ? ಮತ್ತೊಬ್ಬರು ನೋಡಿ ಉರಿಬಹುದು ಅಷ್ಟೇ. ದೇವರಾತ್ಮನ ಕೊಟ್ಟಂತ ವರಗಳು ನಮ್ಮಲ್ಲಿ ಬೆಂಕಿಯಂತೆ ಉರಿಯುತ್ತಾ ಇರಬೇಕಂದ್ರೆ ನನ್ನ ಜೀವಿತದಲ್ಲಿ ಮೊದಲನೇದು ಬೇಕಾಗಿರುವಂಥದ್ದು ಪರಿಶುದ್ಧಾತ್ಮನ ಅಭಿಷೇಕ. ಪ್ರಿಯರೇ, ಇದು ಬಹಳ ವಿಶೇಷವಾಗಿ ನಾವು ಈ ಮೊದಲನೇ ಅಧ್ಯಾಯದ 6ನೇ ವಚನದಲ್ಲಿ, ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು. ಸೊ ನೀನು ಆ ದಿವಸ ಅಭಿಷೇಕ ಹೊಂದಿದಿ, ಕೃಪಾವರವು. ಆ ದಿವಸ ನೀನು ಅಭಿಷೇಕ ಹೊಂದಿದಿ. ಇಲ್ಲಿ
ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 4ನೇ ವಚನದಲ್ಲಿ ಯೇಸು ಸ್ವಾಮಿ ಆದೇಶಿಸಿದಂತ ಮಾತು, ನೀವು ಪರಿಶುದ್ಧಾತ್ಮನ ಅಭಿಷೇಕವನ್ನ ಹೊಂದದೆ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗಬಾರ್ದು ಅಂತ ಕೊಟ್ಟಂತ ಆದೇಶ, ಅದನ್ನ ಅವರು ಪಾಲಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಅದನ್ನು ಇನ್ಫ್ಯಾಕ್ಟ್ ನಾವು ಈ ಅಭಿಷೇಕದ ವಿಷಯವಾಗಿ ನಾವು ಗಮನಿಸುತ್ತಾ ಹೋಗುವುದಾಗಿದ್ದಲ್ಲಿ ಈ ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 20ನೇ ವಚನದಲ್ಲಿಯೂ ಕೂಡ ಈ ಮಾತನ್ನು ನಾವು ಗುರುತಿಸಬಹುದು. ಪರಿಶುದ್ಧಾತ್ಮನ ಅಭಿಷೇಕ, ಅದು ಆತನ ಪೌಲನು ಅಲ್ಲಿ ಯಾವ ಒಂದು ಈ ಒಂದು ಏನಂತಾರೆ ಆತ್ಮನ ಅಭಿಷೇಕ ಅಂತ ನಾವು ಹೇಳ್ತಿರುವಾಗ ಅದಕ್ಕೆ ಆಧಾರ ಏನಂದ್ರೆ, ಪೌಲನು ತಿಮೋತಿ ನಿನ್ನ ತಲೆಯ ಮೇಲೆ ಕೈಯನ್ನಿಟ್ಟಾಗ ನೀನು ಹೊಂದಿದ ಕೃಪಾವರವು ಅಂತ ಮಾತಾಡುವಾಗ ಅಲ್ಲಿ ಯಾವುದೋ ಒಂದು ಗಿಫ್ಟ್ ಕೊಡಲ್ಪಡ್ತು ಅಂತ ಬರೀ ವರಕ್ಕೆ ಸೀಮಿತವಾದದಲ್ಲ, ಅದು ಅಭಿಷೇಕ ಅನ್ನುವಂಥದ್ದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ ಈ ಒಂದು ನಾವು ಅಲ್ಲಿ ಓದುತ್ತಾ ಇರುವಾಗ ಅವರು ಬಹಳ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಈ ಒಂದು ವರ, ಈ ಒಂದು ಬಲ, ವಿಶೇಷವಾಗಿ ಈ ಒಂದು 8ನೇ ಅಧ್ಯಾಯದಲ್ಲಿ ಒಬ್ಬನು ಬಂದು ಆತ್ಮನ ವರವನ್ನು ಖರೀದಿ ಮಾಡೋ ಪ್ರಯತ್ನ ಮಾಡೋದನ್ನು ನೋಡ್ತೀವಿ. ಓಕೆ, 8ನೇ ಅಧ್ಯಾಯ 20ನೇ ವಚನ ನೋಡ್ರಿ. ಪೇತ್ರನು ಅವನಿಗೆ ಆ ಬಾರ್ ಯೇಸು ಅನ್ನುವಂಥ ಆ ವ್ಯಕ್ತಿ ಅವನ ಒಂದು ವಂಚನೆಯ ಕಾರ್ಯ. ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನ ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ವರ, ಯಾವುದೇ ವರ, ನಿಮಗೆ ಗಿಫ್ಟ್ ಯಾವಾಗ ಕೊಡ್ತಾರೆ? ಹುಟ್ಟಿದ ಹಬ್ಬ, ಬರ್ತ್ಡೇ, ಮ್ಯಾರೇಜ್, ಆ ಟೈಮ್ಗಳಲ್ಲಿ ಗಿಫ್ಟ್ ಕೊಡ್ತಾರೆ. ಯಾರಾದರೂ ನೀವು ಎಷ್ಟು ಕೊಡ್ಬೇಕ್ರಿ ಅಂತ ಕೇಳ್ತೀರ, ನಾ ಗಿಫ್ಟ್ ಕೊಟ್ಟು ಕೊಡ್ಲೆ? ಯಾರೂ ಇಲ್ಲ ಅಲ್ಲ, ಯಾರೂ ಇಲ್ಲ. ಸೊ ದೇವರ ಕೃಪಾ ವರ, ದೇವರು ನಮಗೆ ಕೊಟ್ಟಂತ ವರ ಮೊದಲುಗೊಂಡು ಅದನ್ನು ಉಚಿತವಾಗಿ ನಮಗೆ ನಾವು ರಕ್ಷಣೆ ಹೊಂದಿರುವುದರ ನಿಮಿತ್ತ ಆತನು ನಮಗೆ ಆ ಆತ್ಮನ ವರವನ್ನ ಅಂತ ಹೇಳುವಾಗ ಅಭಿಷೇಕವನ್ನ ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಕೃಪಾ ವರ ನಾವು ಯಾವುದೇ ರೀತಿಯಾಗಿ ಹಕ್ಕಿನಿಂದ, ಅಧಿಕಾರದಿಂದ ನೀನು ಕೊಡಲೇಬೇಕು ಅಂತಲ್ಲ, ಆದರೆ ಅದನ್ನು ಕೃಪೆಯಿಂದ ನಮ್ಮ ಜೀವಿತಕ್ಕೆ ಪರಿಶುದ್ಧಾತ್ಮನ ವರವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ಅವನು ನಮಗೆ ಅಂತ ಹೇಳ್ತಾನೆ ಪೌಲನ್, ರೈಟ್? ವಚನ ನೋಡ್ರಿ, ಅದು ಕೊರಿಂಥ ಈ ಒಂದು 2 ತಿಮೋತಿ 1:6 ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟು ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸಬೇಕೆಂದು ನಿನಗೆ ಜ್ಞಾಪ ಮಾಡಿಕೊಡುತ್ತೇನೆ. ದೇವರು ಏನಂತಿದೆ 7ನೇ ವಚನ, ದೇವರು ನಮಗೆ ಕೊಟ್ಟಿರುವ ಆತ್ಮನ ಬಲವು, ಆತ್ಮವು, ರೈಟ್? ದೇವರು ನಮಗೆ ಕೊಟ್ಟಿರುವ ಆತ್ಮವು. ಸೊ ಈ ಆತ್ಮನ ಕಾರ್ಯ ತಿಮೋತಿ ನಿನಗಷ್ಟೇ ಅಲ್ಲ, ನನಗೂ ಕೂಡ, ನಮ್ಮೆಲ್ಲರಿಗೂ ಕೂಡ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಕೂಡ ಈ ಆತ್ಮನ ವರ ಕೊಡಲ್ಪಟ್ಟಿದೆ. ಸೊ ತಿಮೋತಿ ಆ ಪೌಲನ ಒಂದು ಪ್ರಾರ್ಥನೆಯ ಕೂಟದಲ್ಲಿ ಅಭಿಷೇಕ ಹೊಂದಿದವನು. ಪೌಲನು ತಿಮೋತಿಯ ಮೇಲೆ ಕೈಗಳನ್ನಿಟ್ಟಾಗ ಅವನು ಒಂದು ವೇಳೆ ಇದು ಸಾಧ್ಯ, ಲುಸ್ತ್ರ ಪಟ್ಟಣದಲ್ಲಿ ಪೌಲನು ಸೇವೆ ಮಾಡ್ತಾ ಇದ್ದಾಗ, ಅಲ್ಲಿ ಅವನು ಸೇವೆಯ ಕಾರ್ಯ ಮಾಡ್ತಾ ಇದ್ದಾಗ ಆ ಸ್ಥಳದಲ್ಲಿ ಪೌಲನು ಆ ಲುಸ್ತ್ರ ಪಟ್ಟಣದಲ್ಲಿ ಸಭೆಯನ್ನು ಆರಂಭಿಸಿದ್ದು. ಆ ಲುಸ್ತ್ರ ಪಟ್ಟಣದಲ್ಲಿ ತಿಮೋತಿ ಇದ್ದ. ಓಕೆ, ತಿಮೋತಿ ಇದ್ದ. ನಾವು ಈ ವಿಷಯವಾಗಿ ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯದೊಳಗೆ ನೋಡ್ತೀವಿ. ಲುಸ್ತ್ರ ಪಟ್ಟಣದಲ್ಲಿ ಪೌಲನು ಆ ಸ್ಥಳದಲ್ಲಿ ಸೇವೆ ಆರಂಭಿಸಿದ್ದಷ್ಟೇ ಅಲ್ಲ, ಅಲ್ಲಿ ಆ ಒಂದು ಸಭೆಯನ್ನು ಆತ್ಮನ ಬಲದಲ್ಲಿ ನಡೆಸಿರುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಸೊ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಪರಿಶುದ್ಧಾತ್ಮನ ಬಲದಿಂದ ಅಭಿಷೇಕ ಹೊಂದುವಂಥ ಕ್ರಮ ಆದಿ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಈ ವಿಷಯವನ್ನು ನೋಡ್ತೇವೆ. ರಕ್ಷಣೆ ಹೊಂದಿದ ನಂತರ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ನಿರ್ಧಾರ ಮಾಡಿದ ನಂತರ, ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟ ನಂತರ ನಾವು ಮಾಡುವ ವಿಧೇಯತೆಯ, ಯೇಸು ಸ್ವಾಮಿಯನ್ನು ಪ್ರೀತಿಸುವವರು ತೆಗೆದುಕೊಳ್ಳುವ ಮುಂದಿನ ಪ್ರೀತಿಯ ಹೆಜ್ಜೆ ದೀಕ್ಷಾಸ್ನಾನ.
ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸ್ತೇನೆ, ನಾನು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೇನೆ ಎಂಬುದರ ಗುರುತು. ಆ ದೀಕ್ಷಾಸ್ನಾನದ ನಂತರ ದೇವರು ನಮಗೆ ಕೊಡುವಂಥ ಆ ಒಂದು ವಿಶೇಷವಾದ ಆತ್ಮಿಕ ಅನುಭವ, ಅದು ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಅಭಿಷೇಕ. ಇನ್ಫ್ಯಾಕ್ಟ್ ನಾವು ಈ ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿ ಇರುವ ಹಾಗೆ ನಾವು 15ನೇ ವಚನದಿಂದ ನೋಡ್ತೇವೆ. 15ನೇ ವಚನದಿಂದ ಇನ್ಫ್ಯಾಕ್ಟ್ ನಾವು ಅಲ್ಲಿ ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ್ದಾರೆ. ಆ ಸಮಯದಲ್ಲಿ ರಕ್ಷಣೆ ಹೊಂದಿದ್ದಾರೆ ಸಮಾರ್ಯದ ಜನ ಎಲ್ಲ. ಸೊ ಯೆರೂಸಲೇಮಿನಿಂದ ಬಂದಂಥ ಸಭೆಯ ನಾಯಕರು 15ನೇ ವಚನದಿಂದ ನೋಡ್ರಿ, ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕಂದ್ರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾತ್ರ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದರು. ಸೊ ಯೇಸು ಸ್ವಾಮಿ ಆಜ್ಞಾಪಿಸಿದಂಥ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದಾರೆ. ಯೇಸು ಸ್ವಾಮಿ ನಂಬಿದ್ದಾರೆ, ಯೇಸು ಸ್ವಾಮಿ ಹೇಳಿದಂಥ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದಾರೆ. ಆದರೆ ಪರಿಶುದ್ಧಾತ್ಮನ ಅಭಿಷೇಕ ಅವರಿಗೆ ಆಗಿರಲಿಲ್ಲ. ಸೊ ಆಗಿರಲಿಲ್ಲ. ಅಂಥ ಸಮಯದಲ್ಲಿ ಆ ಅಭಿಷೇಕದ ಕಾರ್ಯಕ್ಕೆ ಅವರು ಸಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಪ್ರಜ್ವಲಿಸುವಂತೆ ಮಾಡಬೇಕು ಅಂತ ಈ ವಾಕ್ಯ ನಾವು ಓದಿರುವಾಗ, ಫಸ್ಟ್ ಪ್ರಿಯರೇ, ನೀವು ಪರಿಶುದ್ಧಾತ್ಮ ಭರಿತರಾಗಿರಲೇಬೇಕು. ಇಲ್ಲಾಂದ್ರೆ ನೀವು ಪ್ರಜ್ವಲಿಸೋದಕ್ಕೆ ಆಗುವುದಿಲ್ಲ. ಪ್ರಜ್ವಲ್ ಅಂತ ಹೆಸರು ಇರ್ಬೋದು, ಏನೇನು ಮಾಡ್ಯಾರ ನೋಡ್ರಿ ಪ್ರಜ್ವಲ್, ಹೆಸರು ಇರ್ಬೋದು ಅಷ್ಟೇ, ಬಟ್ ಜನರ ಜೀವಿತಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿರ್ಬೋದು. ಆದರೆ ನಿನ್ನ ಜೀವಿತದಲ್ಲಿ, ಒಂದು ವೇಳೆ ನಿಜವಾಗ್ಲೂ ನಿನ್ನ ಜೀವಿತದಲ್ಲಿ ನಿನ್ನ ನಿಜ ಜೀವನ ಜನರಿಗೆ ಬೆಳಕು ಕೊಡುವಂಥ ಸಾಮರ್ಥ್ಯ ಹೊಂದಬೇಕಾಗಿದ್ದಲ್ಲಿ, ಫಸ್ಟ್ ನೀನು ಯೇಸು ಸ್ವಾಮಿಯನ್ನು ನಂಬಿ ಹಿಂಬಾಲಿಸುವಂಥ ನಿರ್ಧಾರದ ಜೊತೆಗೆ ಆತನ ಮೇಲಿಟ್ಟಿರುವಂಥ ಪ್ರೀತಿಯ ನಿಮಿತ್ತ ನೀನು ದೀಕ್ಷಾಸ್ನಾನ ತೆಗೆದುಕೊಂಡಿರುವ ಒಂದು ಅನುಭವದೊಂದಿಗೆ ನೀನು ಮುಂದೆ ಸಾಗುತ್ತಿರುವಂತೆ ದೇವರು ನಿನಗೆ ಆತನ ಕೃಪಾವರವನ್ನು, ಆತ್ಮನ ಅಭಿಷೇಕವನ್ನು ನಿನಗೆ ಕೊಡುತ್ತಾನೆ. ಆ ಅಭಿಷೇಕ ಪ್ರತಿಯೊಬ್ಬರು ನಾವು ಹೊಂದಬೇಕಾದದ್ದು. ಹಲ್ಲೆಲೂಯ. ಪ್ರತಿಯೊಬ್ಬರು. ಆ ಬೆಂಕಿ ಕೇವಲ ಕೆಲವು ಜನರಿಗೆ ಮಾತ್ರ ಸೀಮಿತವಾದದ್ದಲ್ಲ, ಅದು ಎಲ್ಲರಿಗೂ ಕೊಡಲ್ಪಟ್ಟಿರುವಂತಹ ಆತ್ಮನ ಬೆಂಕಿ. ಹಲ್ಲೆಲೂಯ. ಸೊ ಮುಖ್ಯವಾಗಿ ಪ್ರಜ್ವಲಿಸುವಂತೆ ಅಂತ ಹೇಳ್ತಾ ಇದ್ರೆ, ಫಸ್ಟ್ ನನ್ನೊಳಗೆ ಆ ಬೆಂಕಿ ಇದ್ರೆ ತಾನೇ ಅಲ್ವಾ? ನನ್ನೊಳಗೆ ಬೆಂಕಿ ಇದ್ರೆ ಅಷ್ಟೇ ನಾನು ಅದನ್ನ ಪ್ರಜ್ವಲಿಸುವಂತೆ, ಅದು ಹೆಚ್ಚು ಹೆಚ್ಚು ಉರಿಯುವಂತೆ ನಾನು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಪ್ರಜ್ವಲಿಸುವಂತೆ ಮಾಡು ಎಂಬುದಾಗಿ ಹೇಳುವಾಗ ಈ ವಚನದಲ್ಲಿ ಪೌಲನು ತಿಮೋತಿಗೆ ಬರೆದಂಥ 2ನೇ ಪತ್ರದ ಈ 7ನೇ ವಚನದಲ್ಲಿ ನೋಡ್ರಿ, ಈ ಮೊದಲನೇ ಅಧ್ಯಾಯದ 7ನೇ ವಚನದಲ್ಲಿ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ನಾವು ಹೊಂದಿರುವಂಥ ಈ ಅಭಿಷೇಕ ಏನಿದೆ ಅಲ್ಲ, ನಾವು ಹೊಂದಿರುವಂಥ ಅಭಿಷೇಕ ಇದು ಬಲ, ಪ್ರೀತಿ, ಶಿಕ್ಷಣಗಳ ಅಭಿಷೇಕ. ಇದು ಈ ಒಂದು ಅಭಿಷೇಕದ ಕುರಿತು ನಾವು ಯೋಚಿಸುವಾಗ, ನಾವು ಯಾವ ಸಮಯದಲ್ಲಿ ನಮಗೆ ಬಲ ಬೇಕು, ಯಾವ ಸಮಯದಲ್ಲಿ ನಮಗೆ ಪ್ರೀತಿ ಬೇಕು, ಯಾವ ಸಮಯದಲ್ಲಿ ನಮಗೆ ಜ್ಞಾನ ಮತ್ತು ತಿಳುವಳಿಕೆ ಅಥವಾ ಶಿಕ್ಷಣ ಬೇಕು, ಯಾವಾಗ ಬೇಕು, ಯಾವಾಗ ಬೇಕ್ರಿ? ನನ್ನ ಜೊತೆ ವಿಚಾರ ಮಾಡ್ತಾ ಇದ್ದೀರಾ? ಬಲ ನಮಗೆ ಯಾವಾಗ ಬೇಕು? ಯಾವಾಗ? ಪ್ರತಿದಿನ ಅಲ್ಲ, ರೈಟ್? ಪ್ರತಿ ಸಮಯ, ಪ್ರತಿ ದಿನ, ಪ್ರತಿ ಕ್ಷಣ. ಪ್ರಿಯವೇ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ ಅಂತ ದೇವರ ವಾಕ್ಯ ತಿಳಿಸ್ತಾ ಇರುವಾಗ, ನಮ್ಮ ಜೀವಿತದಲ್ಲಿ ವರ್ಷಕ್ಕೆ ಒಮ್ಮೆ ಅಥವಾ ಶುಕ್ರವಾರಕ್ಕೆ ಒಮ್ಮೆ ಅಷ್ಟೇ ಪರಿಶುದ್ಧಾತ್ಮನ ಕಾರ್ಯ ನಮ್ಮ ಜೀವಿತದಲ್ಲಿ ಅಲ್ಲ. ಆತ್ಮನ ಬಲ ಪ್ರತಿದಿನ ಬೇಕು. ಹಲ್ಲೆಲೂಯಾ. ಪ್ರತಿದಿನ ಬೇಕು. ನಾವು ವಾರಕ್ಕೊಮ್ಮೆ ಬಲ ಹೊಂದೋರಾಗಿರದೆ, ನಾವು ಪ್ರತಿದಿನ ಆತ್ಮನ ಬಲ ಹೊಂದುವಂಥವ್ರಾಗಿರ್ಬೇಕು. ಹಲ್ಲೆಲೂಯಾ. ಪ್ರತಿದಿನ ನಾವು ಆತ್ಮನ ಬಲ ಹೊಂದುವಂಥವ್ರಾಗಿರಬೇಕು. ನಾವು ಬರೀ ಶುಕ್ರವಾರಕ್ಕಷ್ಟೇ ಪರಿಶುದ್ಧಾತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾನ? ಇಲ್ಲ. ನಮಗೆ ಯಾವಾಗ ಬಲ ಬೇಕೋ
ಆವಾಗೆಲ್ಲ ಪರಿಶುದ್ಧಾತ್ಮ ನಮ್ಮ ಜೀವಿತದಲ್ಲಿ ತನ್ನ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಬಲ, ಪ್ರೀತಿ, ಶಿಕ್ಷಣ ನಮ್ಮ ಜೀವಿತದಲ್ಲಿ ಯಾವಾಗ ಇದು ನಮಗೆ ಅನುದಿನದ ಅವಶ್ಯಕತೆ ಪ್ರಿಯರೇ. ಹಲ್ಲೆಲೂಯಾ. ಇದು ನಮ್ಮ ಜೀವಿತದ ಪ್ರತಿದಿನದ ಅವಶ್ಯಕತೆ. ಇದು ವಿಶೇಷವಾಗಿ ನಾವು ಗಮನಿಸಬೇಕು. ಪರಿಶುದ್ಧಾತ್ಮನ ಕಾರ್ಯ ಪ್ರತಿದಿನ ನಮ್ಮ ಜೀವಿತದಲ್ಲಿ ಆಗುತ್ತಾ ಇರಬೇಕು. ಮುಂಜಾನೆ ಎದ್ದ ಕೂಡಲೇ ನಮ್ಮ ಪ್ರಾರ್ಥನೆ ಅದೇ ಆಗಿರಬೇಕು, ನನ್ನಲ್ಲಿ ನಿನ್ನ ಬಲದಿಂದ ಕಾರ್ಯ ಮಾಡು ಸ್ವಾಮಿ. ಹಲ್ಲೆಲೂಯಾ. ನನ್ನಲ್ಲಿ ನಿನ್ನ ಪ್ರೀತಿಯ ಆತ್ಮನನ್ನ ಕೊಡು ಸ್ವಾಮಿ. ಓ, ನನ್ನಲ್ಲಿ ನಿನ್ನ ಆ ಶಿಕ್ಷಣದ ಕಾರ್ಯವನ್ನ ಕೊಡು ಸ್ವಾಮಿ. ಇಲ್ಲ ಅಂದ್ರೆ ಏನ್ ಮಾಡ್ತೇವೆ? ಬುದ್ಧಿಗೇಡಿ ಕೆಲಸ ಮಾಡ್ಕೊಂಡು ಅಡ್ಡಾಡ್ತೀವಿ. ರೈಟ್? ಯಾಕೆ? ಆತ್ಮನ ಕಾರ್ಯಕ್ಕೆ ಅವಕಾಶ ಕೊಟ್ಟಿಲ್ಲ. ಪ್ರೀತಿಯ ಆತ್ಮ ಆ ಬಲವನ್ನು ಅವಲಂಬಿಸಿಲ್ಲ, ಆತ್ಮನ ಕಾರ್ಯವನ್ನು ಅವಲಂಬಿಸಿಲ್ಲ. ಆತ್ಮನ ಕಾರ್ಯ ನಮ್ಮಲ್ಲಿ ಇಲ್ಲ. ದ್ವೇಷ, ಸಿಟ್ಟು, ಸೇಡು ಎಲ್ಲ ತುಂಬಿ ತುಳುಕ್ತಾ ಇರ್ತದೆ. ಆತ್ಮನ ಕಾರ್ಯ ನಮಗೆ ಕೊಟ್ಟಿರುವ ಆತ್ಮ, ತಿರುಗಿ ಹೇಳ್ರ ಏನೇನು ಆತ್ಮ ಅದು? ಆತ್ಮನ ಬಲ, ಪ್ರೀತಿ ಮತ್ತು ಶಿಕ್ಷಣ. ಇದು ನಮಗೆ ವರ್ಷಕ್ಕೊಮ್ಮೆ, ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಬೇಕಾದ ವಿಷಯವಲ್ಲ, ಪ್ರತಿದಿನ ಬೇಕು. ಸೊ ನಮ್ಮಲ್ಲಿ ಪ್ರತಿದಿನ ಆತ್ಮನ ಕಾರ್ಯ ಆಗುವಾಗ ನಾವು ಬಲದಿಂದ ಜೀವಿಸ್ತೇವೆ. ಪ್ರತಿದಿನ ನಮ್ಮಲ್ಲಿ ಆತ್ಮನ ಕಾರ್ಯವಾಗುವಾಗ, ಆತ್ಮನ ಕಾರ್ಯಕ್ಕೆ ಅವಕಾಶ ಕೊಡುವಾಗ ನಾವು ಪ್ರೀತಿಯಿಂದ ಜೀವಿಸ್ತೇವೆ. ಓ, ಪ್ರತಿದಿನ ನಾವು ಆತ್ಮನಿಗೆ ಒಳಪಡುವಾಗ ನಾವು ಬುದ್ಧಿವಂತರಾಗಿ ಜ್ಞಾನದಿಂದ ತಿಳುವಳಿಕೆಯಿಂದ ನಿರ್ಧಾರಗಳನ್ನು ಮಾಡ್ತೇವೆ, ಅದರ ಪ್ರಕಾರ ಜೀವಿಸ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ಬಹಳ ವಿಶೇಷವಾದದ್ದು. ಸೊ ನಮ್ಮ ಒಂದು ಜೀವಿತದಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ನಾವು ಅಪೊಸ್ತಲ ಕೃತ್ಯ 1:8 ಪ್ರಕಾರ ನಮ್ಮಲ್ಲಿ ಭಯಕ್ಕೆ ಬದಲಾಗಿ ನಾವೇನ್ ಮಾಡ್ತೇವೆ? ನಮಗೆ ಕೊಟ್ಟಿರುವಂತ ಆತ್ಮ ಹೇಡಿತನದ ಆತ್ಮ ಅಲ್ಲ ಅಂತ ತಿಳಿಸುವಾಗ ನಾವೇನ್ ಮಾಡ್ತೇವೆ ಗೊತ್ತಾ? ಅಪೊಸ್ತಲ ಕೃತ್ಯ 1:8 ಏನು ಹೇಳ್ತದೆ? ಆತ್ಮನು ನಿಮ್ಮ ಮೇಲೆ ಬರಲು ನೀವು ಏನ್ ಮಾಡ್ತೇವೆ? ನಾವು ಬಲ ಹೊಂದ್ತೇವೆ. ಬಲ ಹೊಂದಿ ಏನು ವ್ಯಾಯಾಮ ಮಾಡ್ಕೊಂಡು ಫೋಟೋ ಹಚ್ಕೊಂಡು ಅಡ್ಡಾಡ್ತೇವೆ? ನಾವು ಬಾಡಿ ಬಿಲ್ಡರ್ಸ್ ಹಚ್ಕೊಂಡಿರ್ತಾರಲ್ಲ ವ್ಯಾಯಾಮ ಶಾಲೆ ಮುಂದೆ ಅಲ್ಲಿ ಇಲ್ಲಿ ಶೋ ಆಫ್ ಮಾಡ್ಕೊಂಡು ಅಡ್ಡಾಡ್ತೇವೆ? ಇಲ್ಲ. ಬಲ ಯಾರು ಹೊಂದಿರ್ತೇವೆ, ನಾವು ಸ್ವಾರ್ಥ ಸಾರ್ತಾ ಇರ್ತೇವೆ, ಸಾಕ್ಷಿ ಕೊಡ್ತಾ ಇರ್ತೇವೆ. ಯಾಕಂದ್ರೆ ಬಲದ ಗುರುತೇನು? ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ತಿಳಿಸುವ ಪ್ರಕಾರ ಯಾರು ಬಲದಿಂದ ಜೀವಿಸ್ತಾ ಇದ್ದಾರೆ, ಸ್ವಾರ್ಥ ಸಾರುತ್ತಾ ಸಾಕ್ಷಿ ಹೇಳ್ತಾ ಇರುವಂತವರೇ ಬಲ ಹೊಂದಿರುವಂತವ್ರು. ನೀನು ಸ್ವಾರ್ಥ ಸಾರ್ತಾ ಇಲ್ಲ, ನೀನು ಬಲ ಹೊಂದಿಲ್ಲ, ಅಷ್ಟೇ, ಸಿಂಪಲ್. ನೀನು ಬಲ ಹೊಂದಿರುವಂತೆ ನಾಟಕ ಮಾಡ್ಬೋದು. ಯಾಕಂದ್ರೆ ನಾಟಕ ಮಾಡೋಕೆ ಎಲ್ಲರೂ ಕಲ್ತು ಬಿಡ್ತೇವೆ ನಾವು. ಇಲ್ಲಿ ಬಂದು ಜೋರಾಗಿ ಹಲ್ಲೆಲೂಯಾ ಹೇಳ್ರಿ ಅಂದ್ರೆ ಹಲ್ಲೆಲೂಯಾ ಹೇಳೋದು ಹೇಳ್ಬೋದು. ತಾತೈ ತಕತೈ ಕುಣಿವ್ರಿ ಅಂದ್ರೆ ಅದನ್ನು ಮಾಡ್ಬೋದು. ಡ್ರಾಮಾ ಅಲ್ಲ. ಏನು ಮಾಡಕತ್ತಾರ ಅವ್ರು ಮಾಡತ್ತಾರ, ಅದನ್ನ ನೋಡ್ಕೊಂಡು ಮಾಡ್ಕೊಳ್ತಾರೆ, ಏನು ಸಮಸ್ಯೆ ಇಲ್ಲ. ಚೀರಬಹುದು, ಕೂಗಾಡಬಹುದು, ಅನ್ಯ ಭಾಷೆಯಲ್ಲಿ ಜೋರಾಗಿ ಮಾತಾಡ್ಬೋದು. ನೀನು ಬಲ ಹೊಂದಿದ್ದಿ, ನಾನು ಬಲ ಹೊಂದಿದ್ದೇನೆ ಎಂಬುದರ ಮುಖ್ಯವಾದ ಗುರುತು. ನಾನು ಮತ್ತೊಬ್ಬರಿಗೆ ಯೇಸು ಸ್ವಾಮಿಯ ಕುರಿತು ಸ್ವಾರ್ಥ ಸಾರ್ತೇನೆ, ಸಾಕ್ಷಿ ಆಯ್ತು. ಇದು ಬಲದ ಗುರುತು ಪ್ರಿಯರೇ, ಬಲದ ಗುರುತು. ರೋಮ 5:5 ಆತ್ಮನ ಅಭಿಷೇಕದ ವಿಶೇಷವಾದ ಕಾರ್ಯ. ಗಮನಿಸ್ರಿ, ಪರಿಶುದ್ಧಾತ್ಮ ಬಲ ಹೊಂದಿರುವಂತ ನಾವು ಏನ್ ಮಾಡ್ತೇವೆ? ರೋಮ 5:5 ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂತಹ ಕಾರ್ಯ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಏನಂತೆ? ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಪ್ರಿಯರೇ, ನಮ್ಮ ಸ್ವಾಭಾವಿಕ ಪ್ರೀತಿ ಅಲ್ಲ ಇದು. ನಮ್ಮ ಸ್ವಾಭಾವಿಕವಾದ ಗುಣಗಳನ್ನು ನೋಡಿದರೆ ನಮ್ಮ ಗುಣಗಳು ಒಂದು ವೇಳೆ ಏನಂತಾರೆ, ಪ್ರಾಣಿಗಳಿಗಿಂತ ವರ್ಸ್ಟ್ ಆಗಿ ಬಿಹೇವ್ ಮಾಡುವಂಥ, ವರ್ತನೆ ಮಾಡುವಂಥ ಸ್ವಭಾವ. ಆದರೆ ಪ್ರೀತಿ ಅನ್ನುವಂಥದ್ದು ದೇವರು ನಮಗೆ ಕೊಟ್ಟಿರುವಂಥ ವರ. ಆತ್ಮನ ನಿಮಿತ್ತ ನಾವು ದ್ವೇಷ ಮಾಡುವಂಥ ಸಾಮರ್ಥ್ಯ ಕಳ್ಕೊಂಡು ಬಿಡ್ತೇವೆ. ಹಲ್ಲೆಲೂಯಾ. ದ್ವೇಷ ಮಾಡುವ, ಸೇಡು ತೀರಿಸಿಕೊಳ್ಳುವ, ಸಿಟ್ಟಿನಿಂದ ವರ್ತಿಸುವ ಆ ಸ್ವಭಾವ ನಾವು ಕಳ್ಕೊಂಡು ಬಿಡ್ತೇವೆ. ಹಲ್ಲೆಲೂಯಾ. ಅದು ನಿಜವಾದ ಗಂಡಸ್ತನ. ಹೊಡೆದು ಬರೋದು ಅದು ನಿಜವಾದ ಗಂಡಸ್ತನ ಅಲ್ಲ. ಒಂದು ವೇಳೆ ಕೆಲವೊಂದು ಸಾರಿ ನಾವು ಯೋಚಿಸ್ತೇವೆ, ಏನೋ ಜಗತ್ನಾಗ ಹೊಡೆದು ಬಂದರು ಕ್ಷಮಿಸುವಂಥ ತಾಕತ್ತಿದ್ದವನೇ ನಿಜವಾದ ಗಂಡಸ. ಕ್ಷಮಿಸುವಂಥ ತಾಕತ್ತಿರುವಂಥವರೇ ನಿಜವಾದ ಹೆಣ್ಮಕ್ಳು.
ಓಕೆ, ಗಂಡಸಂದ್ರೆ ದೊಡ್ಡ ಶೂರ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ನಾನು ಹೇಳ್ತೇನೆ, ಗಮನಿಸ್ರಿ, ಪರಿಶುದ್ಧಾತ್ಮನ ಕಾರ್ಯದಿಂದಲೇ ಪ್ರೀತಿಸುವ ಸಾಮರ್ಥ್ಯ ಹೊಂದ್ತೇವೆ. ಇಲ್ಲಾಂದರೆ ನಮ್ಮಲ್ಲಿ ದ್ವೇಷ ತುಂಬಿ ತುಳುಕ್ತದೆ. ಕುಟುಂಬದಲ್ಲಿ ಪ್ರೀತಿ, ಸಮಾಜದಲ್ಲಿ ಪ್ರೀತಿ, ದ್ವೇಷ ಮಾಡುವ ಸಾಮರ್ಥ್ಯ ಕಳ್ಕೊಂಡು ಬಿಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯನಲ್ಲಿ ಎಂದು ಯೋಚನೆ ಮಾಡ್ರಿ, ಆ ಕುಟುಂಬಗಳಲ್ಲಿ ದ್ವೇಷ, ಸಮಾಜದಲ್ಲಿ ದ್ವೇಷ. ನೀವು ಸರ್ಕಾರವನ್ನು ನೋಡಿದ್ರೆ ಅಲ್ಲಿ ಆಗ್ತಾ ಇರುವಂಥ ವಿಷಯಗಳು ನೋಡಿದ್ರೆ ಬಹಳ ಪ್ರೀತಿಯಿಂದ ಎಲ್ಲರೂ ನಡ್ಕೊಳ್ತಾ ಇದ್ದಾರಾ? ಇಲ್ಲ, ಒಬ್ರಿಗೊಬ್ರು ಅವ್ರದ್ದು ಇವ್ರದ್ದು ಏನೆಲ್ಲ ಕೆತ್ತಿ ತೆಗೆಯುವಂಥ ಸಮಸ್ಯೆಗಳು ನಾವು ನೋಡ್ತಾ ಇದ್ದೇವೆ. ದ್ವೇಷ ದ್ವೇಷ ದ್ವೇಷ. ಆದರೆ ಪ್ರೀತಿಸುವ ಸಾಮರ್ಥ್ಯ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಗಂಡನನ್ನು ಪ್ರೀತಿಸೋದಕ್ಕಾಗ್ತಾ ಇಲ್ವೋ? ನಿಜವಾದ ಸಮಸ್ಯೆ ಏನು ಗೊತ್ತಾ? ನಿನಗೆ ಅಭಿಷೇಕ ಆಗಿಲ್ಲ ಅಷ್ಟೇ. ನಿನ್ನ ಹೆಂಡತಿಯನ್ನು ಪ್ರೀತಿಸೋದಕ್ಕಾಗ್ತಾ ಇಲ್ಲವೋ? ನಿನ್ನ ನಿಜವಾದ ಸಮಸ್ಯೆ ಏನು ಗೊತ್ತಾ? ಪರಿಶುದ್ಧಾತ್ಮನ ಅಭಿಷೇಕ ಆಗಿಲ್ಲ ನಿನಗೆ. ಓ, ನಿನ್ನ ಸಭೆಯನ್ನ ಅಥವಾ ನಿನ್ನ ಜೊತೆ ಸೇವಕರನ್ನ ಅಥವಾ ನಿನ್ನ ಅಕ್ಕಪಕ್ಕದವ್ರನ್ನ ಪ್ರೀತಿಸೋದಕ್ಕಾಗ್ತಾ ಇಲ್ಲವೋ? ಪರಿಶುದ್ಧಾತ್ಮನ ಅಭಿಷೇಕ ಆಗಿಲ್ಲ. ಯಾಕಂದರೆ ರೋಮ 5:5 ಹೇಳ್ತದೆ, ಈ ನಿರೀಕ್ಷೆ ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕ. ಎಲ್ಲರೂ ಹೇಳೋಣ, ಪವಿತ್ರಾತ್ಮನ ಮೂಲಕ. ಯಾವುದರ ಮೂಲಕ? ಪವಿತ್ರಾತ್ಮನ ಮೂಲಕವಾಗಿ ಏನಾಗಿದೆ? ದೇವರ ಪ್ರೀತಿ ರಸವು. ದಯವಿಟ್ಟು ನೀವು ತಿಳ್ಕೊಬೇಡ್ರಿ, ಇವರಪ್ಪನು ಬಹಳ ಪ್ರೀತಿ ಮಾಡ್ತಿದ್ದ. ನೋ 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 ನೋ. ಅವರಪ್ಪ ಹುಲಿ ಇಲಿ ಹಿಂಗೆಲ್ಲ ವರ್ತನೆ ಮಾಡಿರ್ಬೋದು. ಈ ವಚನ ಹೇಳ್ತದೆ, ಈ ಪ್ರೀತಿಯ ಮೂಲ ನಿಮ್ಮ ವಂಶ ಅಲ್ಲ, ನಿಮ್ಮ ಖಾನ್ದಾನ್ ಅಲ್ಲ, ನಿಮ್ಮ ಜಾತಿ ಅಲ್ಲ, ನಿಮ್ಮ ವಿದ್ಯಾಭ್ಯಾಸ ಅಲ್ಲ. ಈ ಪ್ರೀತಿಯ ಮೂಲ ದೇವರ ಆತ್ಮನು, ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಈ ಪ್ರೀತಿಯ ಮೂಲ ದೇವರಾತ್ಮನ ಅಂತ ಹೇಳುವಾಗ, ಒಂದು ವೇಳೆ ಶಾಂತಿ ಪ್ರೀತಿಯ ಕುಟುಂಬಗಳು ನಾವು ಆಗಬೇಕಾದ್ರೆ ಪರಿಶುದ್ಧಾತ್ಮನ ನಮಗೆ ಬೇಕೇ ಬೇಕು. ಯೋಚನೆ ಮಾಡ್ರಿ, ಗಂಡನಲ್ಲಿಯೂ ಆ ದೇವರ ಪ್ರೀತಿ ರಸ, ಹೆಂಡತಿಯಲ್ಲಿಯೂ ಆ ದೇವರ ಪ್ರೀತಿ ರಸ, ಮಕ್ಕಳಲ್ಲಿಯೂ ಆ ದೇವರ ಪ್ರೀತಿ ರಸ. ದ್ವೇಷ ಮಾಡುವ ಸಾಮರ್ಥ್ಯ ಕಳ್ಕೊಳ್ತೇವೆ. ದೇವರ ಪ್ರೀತಿ ನಮ್ಮಲ್ಲಿ ದೊಡ್ಡದಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಗಲಾತ್ಯ 5:16 ದೇವರಾತ್ಮನ ಬಲ ಹೊಂದಿರುವಂಥ ಜೀವಿತದ ವಿಶೇಷತೆ. ಗಲಾತ್ಯ 5:16 ನಮಗೆ ತಿಳಿಸ್ತದೆ, ಬಹಳ ವಿಶೇಷವಾದ ಮಾತು. ಪವಿತ್ರಾತ್ಮ ಅನುಸಾರವಾಗಿ ನಡ್ಕೊಳ್ರಿ, ಆಗ ಏನ್ ಮಾಡ್ತೇವೆ ನಾವು? ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಪವಿತ್ರಾತ್ಮ ಎನ್ರು ವಚನ ಎಲ್ಲರೂ ಕೂಡಿ ಹೇಳೋಣ ಇದನ್ನ. ಪವಿತ್ರಾತ್ಮನನ್ನ ಅನುಸರಿಸಿ ನಡೆದುಕೊಳ್ಳ್ರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಇದಕ್ಕೆ ಇಂಗ್ಲಿಷ್ನಲ್ಲಿ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ಸೆಲ್ಫ್ ಕಂಟ್ರೋಲ್ ಅಂದರೆ ಅನೇಕರಿಗೆ ಕಂಟ್ರೋಲೇ ಇಲ್ಲ, ಮಾಡಬಾರದು ಮಾಡ್ಕೊಂತ ಅಡ್ಡಾಡ್ತಿರ್ತೀವಿ, ಮನಸ್ಸಿರುವುದಿಲ್ಲ ಆದ್ರೆ ಮಾಡ್ಕೊಂತ ಅಡ್ಡಾಡ್ತಿರ್ತೀವಿ. ಎಷ್ಟು ಜನ ಈ ಸಮಸ್ಯೆಗೆ ಎದುರಿಸ್ತೀರಿ ನೀವು? ವಾವ್, ಎಲ್ಲರೂ ಫುಲ್ ಕಂಟ್ರೋಲ್ನಾಗಿದ್ದವ್ರು ಕುಂತಿರಲಿ. ಓಕೆ, ಮಾಡ್ಲಿಕ್ಕೆ ಮನಸ್ಸಿಲ್ಲ ಆದರೂ ಹೋಗಿ ಮಾಡ್ತೀವಿ. ನಮಗೆ ಕಂಟ್ರೋಲ್ ಇಲ್ಲ, ನಮ್ಮ ಸ್ವಭಾವಗಳ ಮೇಲೆ ಕಂಟ್ರೋಲ್ ಇಲ್ಲ, ನಮ್ಮ ನಿರ್ಧಾರಗಳ ಮೇಲೆ ಕಂಟ್ರೋಲ್ ಇಲ್ಲ. ನಮ್ಮ ಕಂಟ್ರೋಲ್ ಇಲ್ಲದ ಜೀವಿತ, ಮನ ಬಂದಂತೆ ಜೀವಿಸುವಂಥದ್ದು. ದೇಹ ಏನು ಹೇಳ್ತದೆ ಮಾಡ್ಕೊಂಡು ಅಡ್ಡಾಡೋದು ಅಷ್ಟೇ. ದೇಹದ ಅಪೇಕ್ಷೆ ಏನಿದೆ, ದೇಹ ಡಿಮಾಂಡ್ ಮಾಡ್ತದೆ, ಗುಲಾಮ್ರಂತೆ ಎಸ್ ಸರ್ ಮಾಡೋದು, ಅದರ ಪ್ರಕಾರ ಮಾಡೋದು. ದೇಹ ಬಯಸುವಂಥದ್ದನ್ನು ಮಾಡುತ್ತಾ ಕಂಟ್ರೋಲ್ ತಪ್ಪಿರುವ ಜೀವಿತಕ್ಕೆ ಕಂಟ್ರೋಲ್ ಬೇಕಾ? ಪರಿಶುದ್ಧಾತ್ಮನ ಬೇಕು ನಮಗೆ. ಹಲ್ಲೆಲೂಯಾ. ನಮ್ಮ ಅನೇಕರ ಸಮಸ್ಯೆ ಅಂದ್ರೆ ರಿಮೋಟ್ ಕಂಟ್ರೋಲ್ ಹೋಗ್ಬಿಟ್ಟಿದ್ದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ನಾವು ನೋಡಿರ್ಬೋದು ಕೆಲವರು. ನಾವು ಮೊನ್ನೆಲ್ಲೇ ಡಿಸ್ಕಷನ್ ಮಾಡಕತ್ತಿದ್ವಿ, ಅದು ಆ ಟಿ ವಿ ಹಾಗೆ ಮಾಡ್ರಿ ಹಿಂಗೆ ಮಾಡ್ರಿ, ಅದಕ್ಕೆ ನಾವು ರಿಮೋಟ್ ಕಳ್ಕೊಂಡ್ಬಿಟ್ಟೇವೆ, ಏನು ಮಾಡಕ್ಕೆ ಬರೋದಿಲ್ಲ ಅಂತ. ಅನೇಕರ ಜೀವನ ಹಂಗಾಗಿಬಿಟ್ಟದೆ. ಏನು ರಿಮೋಟ್ ಕಳ್ಕೊಂಡಿರೋಂಥ ಜೀವನ. ಸೊ ಯಾರು ಏನು ಕನೆಕ್ಟ್ ಮಾಡ್ತಾರೋ ಜೈ, ಯಾರು ಏನು ಹೇಳ್ತಾರೋ ಜೈ. ಯಾಕೆ? ಕಂಟ್ರೋಲ್ ಇಲ್ಲ. ಕಂಟ್ರೋಲ್ ತಪ್ಪಿರುವ ಜೀವನ. ಕಂಟ್ರೋಲ್ನಲ್ಲಿ ಇರಬೇಕಾ? ಎಷ್ಟು ಜನ ಬಯಸ್ತೀರ? ಹೌದ್ರಿ, ನನ್ನ ಕಂಟ್ರೋಲ್ ಬೇಕಾಗೈತಿ, ರಿಮೋಟ್ ಕಂಟ್ರೋಲ್ ಬೇಕಾಗೈತಿ.
ಹಾಲೆಲೂಯ. ಬಹಳ ನಿಜವಾದ ಭಾರ ನಮ್ಮೆಲ್ಲರಿಗೂ ಇದೆ. ದೇವರಿಗೆ ಸ್ತೋತ್ರ. ಏನು ಬೇಕು ಗೊತ್ತಾ ನಮಗೆ? ಪವಿತ್ರಾತ್ಮನನ್ನು ಅನುಸರಿಸಿ ನಡ್ಕೊಳ್ತ. ಹಾಲೆಲೂಯ. ಪರಿಶುದ್ಧಾತ್ಮನ ಅಭಿಷೇಕ ಇರುವಾಗ ಕಂಟ್ರೋಲ್ನಲ್ಲಿ ಇರ್ತೀವಿ ನಾವು. ಯಾವ ಜೀವನ ಪರಿಶುದ್ಧಾತ್ಮನ ಕಂಟ್ರೋಲ್ನಲ್ಲಿ ಇಲ್ಲ, ಅಭಿಷೇಕ ಇಲ್ಲ, ಯಾರ ಜೀವನದಲ್ಲಿ ನಾವು ಪರಿಶುದ್ಧಾತ್ಮನ ಹಿಡಿತಕ್ಕೆ ನಾವು ಒಳಪಡುವುದಿಲ್ಲ, ಪರಿಶುದ್ಧಾತ್ಮನಿಗೆ ಅಧೀನರಾಗುವುದಿಲ್ಲ, ಪರಿಶುದ್ಧಾತ್ಮನಿಗೆ ಒಳಪಡುವುದಿಲ್ಲ, ಕಂಟ್ರೋಲ್ ತಪ್ಪಿದ ಜೀವನ. ಯಾವಾಗ ಕಂಟ್ರೋಲ್ ತಪ್ಪಿದ ಜೀವನ ಅಂದ್ರೆ ಬ್ರೇಕ್ ಇಲ್ಲದ ಗಾಡಿ, ಕಂಟ್ರೋಲೇ ಇಲ್ಲ. ಟಿವಿ ಹೋಗ್ಲಿ, ಬ್ರೇಕ್ ಇಲ್ಲದ ಗಾಡಿ ತೊಗೊಂಡು ಎಲ್ಲಿ ಹೋಗ್ತೀರಿ? ಹೈವೇ ಹೋಗ್ತೀರಿ, ಸಿಟಿ ಒಳಗೆ ಹೋಗ್ತೀರಿ, ಏನಾಗ್ತದೆ? ಜನ ಬಂದು ಬಡಿತಾರೆ ಅಷ್ಟೇ, ಆಕ್ಸಿಡೆಂಟ್ ಮಾಡಿದ್ದಕ್ಕೆ. ಅದಕ್ಕೆ ತಯಾರಿದ್ರೆ ಅಂಥ ಜೀವನ. ಅನೇಕರ ಲೈಫ್ ಹಂಗೆ ಆಗಿದೆ ಇವಾಗ. ಕಂಟ್ರೋಲ್ ಇಲ್ಲದ ಜೀವನ, ಬರೀ ಸಮಸ್ಯೆಗಳು. ಯಾಕೆ? ಆತ್ಮನಲ್ಲಿ ಒಳಪಟ್ಟು ಆತ್ಮನಿಗೆ ಅಧೀನವಾಗಿರುವಂಥ ಜೀವನವಿಲ್ಲ. ಸೊ ಪ್ರಜ್ವಲಿಸುವಂತೆ ಮಾಡು ಅಂತ ಪೌಲನು 2 ತಿಮೋತಿ 1ನೇ ಅಧ್ಯಾಯ 6ನೇ ವಚನದಲ್ಲಿ ಪೌಲನು ತಿಮೋತಿಗೆ ಹೇಳಿರುವಂತಹ ಪ್ರಜ್ವಲಿಸುವಿಕೆಯ ವಿಷಯವಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ನಿಮ್ಮ ಗಮನಕ್ಕೆ ತರ್ತೇನೆ. ಪ್ರಜ್ವಲಿಸುವಂತೆ ನಮ್ಮ ಜೀವನದಲ್ಲಿ ಪರಿಶುದ್ಧಾತ್ಮನ ಬೆಂಕಿ ಪ್ರಜ್ವಲಿಸುತ್ತಾ ಇರಬೇಕಂದ್ರೆ ಫಸ್ಟ್ ನಾವು ಪರಿಶುದ್ಧಾತ್ಮ ಭರಿತರಾಗಿರಬೇಕು. ಸೆಕೆಂಡ್, ನಾವು ಪರಿಶುದ್ಧಾತ್ಮನನ್ನು ಅನುಸರಿಸಿ ನಾವು ನಡೆಯುತ್ತಾ ಇರಬೇಕು. ಪರಿಶುದ್ಧಾತ್ಮನ ಕಾರ್ಯ ನಮ್ಮಲ್ಲಿ ಆಗ್ತಾ ಇರಬೇಕು. ಕೊನೆಯದಾಗಿ ಪ್ರಿಯರೇ, ಪರಿಶುದ್ಧಾತ್ಮ ಭರಿತ ಜೀವಿತ ಅಂತ ಹೇಳುವಾಗ ನಾವು ಈ 2 ತಿಮೋತಿ 1ನೇ ಅಧ್ಯಾಯದ 8ನೇ ವಚನ ನೋಡ್ರಿ. ಪರಿಶುದ್ಧಾತ್ಮನ ಕುರಿತೇ ಪೌಲ್ ಮಾತಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮನ ಬಲದ ಕುರಿತೇ ಪೌಲನ್ ಮಾತಾಡ್ತಾ ಇದ್ದಾನೆ. ಓದ್ತೀವಲ್ಲ, 6ನೇ ವಚನ ಹೇಳ್ತಾನೆ, ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಏನ್ ಮಾಡ್ತೇನೆ? ಜ್ಞಾಪಕ ಕೊಡುತ್ತೇನೆ. 7ನೇ ವಚನ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಇದು ನಮ್ಮ ದಿನನಿತ್ಯದ ಅವಶ್ಯಕತೆ. 8ನೇ ವಚನ, ಈ ಆತ್ಮನ ಅಭಿಷೇಕದ ವಿಷಯದಲ್ಲಿ, ಆತ್ಮನ ಒಂದು ಕಾರ್ಯದ ವಿಷಯದಲ್ಲಿ ನಾವು ಅಪೊಸ್ತಲರ ಕೃತ್ಯ 1:8 ಓದಿದಂಥ ಸಮಾನಾಂತರವಾದ ಸತ್ಯವನ್ನು ಇಲ್ಲಿ ತಿಳಿಸ್ತಾ ಇದೆ. ಏನಂತೆ? ಆದುದರಿಂದ, ಯಾವುದರಿಂದ? ನೀನು ಅಭಿಷೇಕ ಹೊಂದಿರುವುದರಿಂದ, ಆದುದರಿಂದ ಅಂದ್ರೆ ಬಲ, ಪ್ರೀತಿ, ಶಿಕ್ಷಣದ ಆತ್ಮ ನಿನ್ನಲ್ಲಿ ಪ್ರತಿ ದಿನ ಕಾರ್ಯ ಮಾಡುತ್ತಾ ಇರುವುದರಿಂದ, ಆದುದರಿಂದ, ಎಲ್ಲರೂ ಹೇಳೋಣ, ಆದುದರಿಂದ. ಯಾಕೆ? ಆದುದರಿಂದ ಏನು? ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿರುವುದರಿಂದ, ಪರಿಶುದ್ಧಾತ್ಮನ ವರ ನಿನ್ನಲ್ಲಿ ಇರುವುದರಿಂದ, ಪರಿಶುದ್ಧಾತ್ಮನ ಕಾರ್ಯ ನಿನ್ನಲ್ಲಿ ಆಗುತ್ತಾ ಇರುವುದರಿಂದ, ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ, ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಏನ್ ಮಾಡು? ಶ್ರಮೆಯನ್ನು ಅನುಭವಿಸು. ಪ್ರಜ್ವಲಿಸುವಂತೆ ಮಾಡು ಅಂತ ಪೌಲನು ತಿಮೋತಿಗೆ ಹೇಳ್ತಾ ಇರುವಾಗ, ಪ್ರಜ್ವಲಿಸುವಂತಹ ಒಂದು ಅವಶ್ಯಕತೆ ಯಾರಿಗಿದೆ? ಪ್ರಜ್ವಲಿಸುವಂತ ಕಾರ್ಯ ದೇವರು ಯಾರ ಜೀವಿತದಲ್ಲಿ ಆ ವರಗಳು ಪ್ರಜ್ವಲಿಸುವಂತೆ ನಡೆಸ್ತಾನೆ. ಅಭಿಷೇಕ ಹೊಂದಿ ಮನೆಯಲ್ಲಿ ಕೂತ್ಕೊಂಡು ಪಕ್ಕದವ್ರ ಜೊತೆಗೆ ಜಗಳ ಆಡ್ತಾ ಇದ್ದಂಥವ್ರಿಗೆ ಆ ವರಗಳನ್ನ ಬೆಳೆಸುವಂತೆ ಮಾಡ್ತಾನ ದೇವರು? ಸಾಧ್ಯವಿಲ್ಲ. ನಿನ್ನ ವರಗಳು ಪ್ರಜ್ವಲಿಸುತ್ತಾ ಇರಬೇಕು ಅನ್ನುವಂಥ ಬಯಕೆ ನಿನಗಿದ್ರೆ ದಯವಿಟ್ಟು ನೆನ್ಪಿಟ್ಕೋ, ನಾಚಿಕೆ ಪಡದೆ ಸ್ವಾರ್ಥ ಸಾರುತ್ತಾ ಇರುವಂಥವರ ಜೀವಿತದಲ್ಲಿ ಈ ವರಗಳು, ಈ ಆತ್ಮನ ಶಕ್ತಿ, ಈ ಆತ್ಮನ ಕಾರ್ಯ ಹೆಚ್ಚು 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 ಉರಿಯುತ್ತಾ ಸಾಗ್ತದೆ. ಹಾಲೆಲೂಯ. ನೀನು ಸುವಾರ್ತೆ ಸಾರಪ್ಪ ಅಮ್ಮ, ನೀನು ಸುವಾರ್ತೆ ಸಾರು. ಯೇಸು ಸ್ವಾಮಿಯ ಕುರಿತು ತಿಳಿಸು, ರೋಗಿಗಳಿಗಾಗಿ ಪ್ರಾರ್ಥಿಸು, ದೆವ್ವಗಳನ್ನು ಬಿಡಿಸು, ಅವಕಾಶಗಳು ಬರುವಾಗ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡು. ನಿನ್ನ ವರ ಇನ್ನೂ ಪ್ರಜ್ವಲಿಸ್ತದೆ, ಇನ್ನೂ ಬೆಳೀತದೆ. ನನಗೆ ವರ ಸಿಕ್ತು ಅಂತ ಮಾಡ್ತಾರಲ್ಲ ಕೆಲವೊಂದು ಸಾರಿ, ಏನು ಗೊತ್ತ್ರಿ, ಮದುವೆ ಒಳಗ ಗಿಫ್ಟ್ ಅವು ಬರ್ತಾವಲ್ಲ, ಅವನ್ನೆಲ್ಲ ಪ್ಯಾಕ್ ಮಾಡಿ ಮೇಲೆ ಒಗೆದ್ಬಿಟ್ಟಿರ್ತಾರೆ. ಅನೇಕ ಮನೆಗಳಲ್ಲಿ ಆಗುವಂಥದ್ದು ಇಷ್ಟೇ, ಏನೋ ಗಿಫ್ಟು ಪ್ಯಾಕ್ ಮಾಡಿ ಹಂಗೆ ಇರ್ತದೆ.
ನಮ್ದು ಬಹುತೇಕ ಇನ್ನೂ ಓಪನ್ ಮಾಡಿಲ್ಲ ಅಂತ ಮದುವೆ ಕೊಟ್ಟಿದ್ದು. ಹಂಗೆ ಸೊ ದೇವರು ಉಪಯೋಗಿಸದೆ ಇರುವವ್ರಿಗೆ ಯಾಕೆ ಪ್ರಜ್ವಲಿಸುವಂತೆ ಮಾಡಬೇಕು? ಯಾಕೆ ಮಾಡಬೇಕು? ದೇವ್ರು ನಿನ್ನ ಕೊಟ್ಟಿರುವಂಥ ವರವನ್ನು ನೀನು ಉಪಯೋಗಿಸ್ತಾ ಇಲ್ಲ, ಶೋ ಆಫ್ ಮಾಡ್ಕೊಂತ ಅಡ್ಡಾಡ್ಬೋದು. ನನ್ಗೆ ಗೊತ್ತಾ, ಅಂಥವ್ರು ಪ್ರಾರ್ಥನೆ ಮಾಡಿದ್ರೆ ನನಗೆ ಆ ವರ ಸಿಕ್ತು, ಈ ವರ ಸಿಕ್ತು. ಏನು ಮಾಡಿದ್ವಿ ವರ ತೊಗೊಂಡು? ಎಷ್ಟು ರೋಗಿಗಳಿಗಾಗಿ ಪ್ರಾರ್ಥಿಸಿದೆ, ಎಷ್ಟು ಜನರಿಗೆ ಸ್ವಾರ್ಥ ಸಾರಿದೆ, ಎಷ್ಟು ಜನರಿಗೆ ನಿನ್ನ ಸಾಕ್ಷಿ ಕೊಟ್ಟು, ಎಷ್ಟು ಜನರಿಗೆ ಯೇಸು ಸ್ವಾಮಿಯ ಕುರಿತು ನೀನು ಸ್ವಾರ್ಥ ಸಾರಿದಿ, ಎಷ್ಟು ಜನರಿಗೆ. ಪೌಲನು ಬಹಳ ಸ್ಪಷ್ಟವಾಗಿ 6ನೇ ವಚನ, 7ನೇ ವಚನ, 8ನೇ ವಚನ ಗಮನಿಸ್ರಿ, ಯಾವ ಕ್ರಮದಲ್ಲಿ ಅಭಿಷೇಕ ಹೊಂದಿದ್ದಿ. 6ನೇ ವಚನ, 7ನೇ ವಚನ ನೀನು ಪ್ರತಿದಿನ ಆ ಆತ್ಮನ ಕಾರ್ಯದ ಅವಶ್ಯಕತೆ ಇದೆ. 8ನೇ ವಚನ ನೀನು ಸುವಾರ್ತೆ ಸಾರುವಂಥ ವ್ಯಕ್ತಿಯಾಗಿರು, ನಾಚಿಕೆ ಪಡದೆ ಸುವಾರ್ತೆ ಸಾರಬೇಕು. ನಾವೆಲ್ಲ ನಾಚಿಕೆ ಬಿಟ್ಟವರು ಸುವಾರ್ತೆಗಾಗಿ. ಹಲ್ಲೆಲೂಯ. ನಿಮ್ಮ ಹೆದರು ಬಿಟ್ಟರು ಒಮ್ಮಿಂದ ಮೇಲೆ ಹೇಳೋಣ, ಸುವಾರ್ತೆಗಾಗಿ ನಾಚಿಕೆ ಬಿಟ್ಟವ್ರು ನಾವು ಅಂತ. ಕೆಲವರು ಇನ್ನೂ ಹೆದರಾಕತ್ತಾರ, ಹೇಳಕ್ಕೆ ಸಹಿತ. ನಮ್ಮ ರಕ್ಷಣೆಗೋಸ್ಕರ ಯೇಸು ಸ್ವಾಮಿ ಆ ಕಲ್ವಾರಿ ಕ್ರೂಜೆ ಮೇಲೆ ನಾಚಿ ಅಡಗಿಕೊಂಡು ಕೂತ್ಕೊಳ್ಳಿಲ್ಲ. ನಿನಗಾಗಿ ನನಗಾಗಿ ಬಹಿರಂಗವಾಗಿ ಆ ಕ್ರೂರವಾದ ಶಿಲುಬೆಯ ಮೇಲೆ ತನ್ನ ಪ್ರಾಣ ಕೊಟ್ಟನು. ಆತನ ವಿಷಯದಲ್ಲಿ ನಾವು ನಾಚಿಕೊಳ್ಳುವುದಾ? ಪ್ರಿಯರೇ ಗಮನಿಸ್ರಿ, ಸ್ವಾರ್ಥ ವಿಷಯದಲ್ಲಿ ನಾಚಿಕೊಳ್ಳುವುದಿಲ್ಲ. ಯಾವ ಜೀವಿತಗಳು ಸ್ವಾರ್ಥ ಸಾರುವಂಥ ವಿಷಯದಲ್ಲಿ ನಾಚಿಕೊಳ್ಳುವುದಿಲ್ಲವೋ, ನೀವು ಸ್ವಾರ್ಥ ಸಾರುವ ಜೀವಿತ ಹೋಗಿ ನೋಡ್ರಿ. ನಿಮ್ಮ ಬರೀ ಒಬ್ಬ ವ್ಯಕ್ತಿ ಇವತ್ತು ಹೋಗುವಾಗ ಯಾರಿಗಾದ್ರೂ ನೀವು ಮೊಬೈಲ್ ಫೋನ್ ಮಾಡಿ, ನಾನು ನಿನ್ನ ಜೊತೆಗೆ ಒಂದು ವಿಷಯ ಮಾತಾಡೋದಿದೆ ಅಂತ ಹೇಳಿ ನೀವು ಹೋಗಿ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಮಾಡಿದ್ದನ್ನು ಅವ್ರ ಫೋನ್ ಮುಖಾಂತರ ಮಾತಾಡಿ ತಿಳಿಸ್ರಿ, ಇವತ್ತು ರಾತ್ರಿ ಚಲೋ ನಿದ್ದೆ ಬರುತ್ತೆ ನಿಮ್ಗೆ. ಸ್ವಾರ್ಥ ಸಾರೋಣ. ನಿದ್ದೆ ಸಮಸ್ಯೆ ಇದೆ, ನಿದ್ದೆ ಬರ್ದಿರೋಂಥವ್ರು ಭಾಳ ಮಂದಿ ಇದಾರೆ, ಫೋನ್ ಹಚ್ಚಿರಿ ಅವ್ರಿಗೆ. ಓಕೆ, ಮೊಬೈಲ್ ಫೋನ್ ಸುಮ್ಮನೆ ಖಾಲಿ ಏನು ಎಷ್ಟು ಬೇಕಾದಷ್ಟು ಕೊಟ್ಟಾರ. ಜಿಯೋದವರು, ಏರ್ಟೆಲ್ದವರು, BSNL ದವರು. ನಾನು ಅವ್ರದ್ದು ಅಡ್ವರ್ಟೈಸ್ ಮಾಡ್ತಾ ಇಲ್ಲ, ಅದನ್ನು ಉಪಯೋಗಿಸ್ರಿ. ನನಗೇನು ಹೇಳಕ್ಕೆ ಬರಲಿಲ್ಲ ಅಂತಲ್ಲ, ಅವ್ರು ಕಪಾಳಗಡ್ಡೆ ಹಿಡಾಕೂ ಬರೋದಿಲ್ಲ. ನೆನ್ಪಿಟ್ಕೊಡ್ರಿ, ಫೋನ್ ನಿಮ್ಮ ಕೈಗೈತಿ, ಅವ್ರು ಬೇರೆ ಕಡೆ ಅದಾರ. ಯಾವ ಹಿಂಸೆಯ ಸಾಧ್ಯತೆಯೂ ಇಲ್ಲ. ಫೋನ್ ಉಪಯೋಗಿಸಿ ಸಾಕ್ಷಿ ಹೇಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಸ್ವಾರ್ಥ ಸಾರುವಾಗ ನಮಗೆ ಕೊಡಲ್ಪಟ್ಟಂತಹ ಆ ಬೆಂಕಿ ಅದು ಉರಿತದೆ. ಹಲ್ಲೆಲೂಯ. ಇದು ವಿಶೇಷವಾಗಿ ನಮಗೆ ಕೊಡಲ್ಪಟ್ಟಂತಹ ಆತ್ಮನು ನಮ್ಮ ಜೀವಿತದಲ್ಲಿ ಉತ್ಸಾಹದಿಂದ ಸಾಕ್ಷಿ ಮತ್ತು ಸ್ವಾರ್ಥ ಸಾರುವಂಥ ಜನರ ಜೀವಿತದಲ್ಲಿ ಈ ಬೆಂಕಿ ಬೆಳೀತದೆ. ಹಲ್ಲೆಲೂಯ. ಈ ಕಾರ್ಯ ಮಾಡೋದಕ್ಕೋಸ್ಕರ ನಾವು ಒಪ್ಪಿಸಿಕೊಳ್ಳೋಣ. ವೈಯಕ್ತಿಕ ಜೀವನದ ಈ ಅಧ್ಯಯನವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಬಟ್ ಇದನ್ನು ನಾವು ಮುಂದುವರಿಸ್ತೇವೆ. ಮುಂದಿನ ವಾರವೂ ಕೂಡ ಹೇಗೆ ನನ್ನ ವೈಯಕ್ತಿಕ ಜೀವಿತದಲ್ಲಿ ನಾನು ಪ್ರಜ್ವಲಿಸ್ತಾ ಇರಬೇಕು ಅನ್ನುವಂಥದ್ದನ್ನು ನಾವು ಮುಂದಿನ ವಾರವೂ ಕೂಡ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಆದರೆ ಈ ದಿವಸ ಈ 3 ಸಂಗತಿಗಳು ನೆನ್ಪಿಟ್ಕೊಳ್ಳೋಣ. ಪ್ರಜ್ವಲಿಸಬೇಕಿದ್ರೆ ನನಗೆ ಅಭಿಷೇಕ ಬೇಕು. ಪ್ರಜ್ವಲಿಸಬೇಕಿದ್ರೆ ಪ್ರತಿದಿನ ಆತ್ಮನಿಂದ ನಡೆಸಲ್ಪಡಬೇಕು. ಪ್ರಜ್ವಲಿಸಬೇಕಿದ್ರೆ ಪ್ರತಿದಿನ ನಾನು ಸುವಾರ್ತೆ ಸಾರ್ತಾ ಇರಬೇಕು.